ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಯಾರ್ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಜಿಮ್ ಮಾಡಬೇಕು, ಬಾಡಿನ ಒಳ್ಳೆ ನಮ್ಮ ತರ ಚೆನ್ನಾಗಿ ಕಾಣಬೇಕು ಅಂತ ದಯವಿಟ್ಟು ಅವರೆಲ್ಲ ಬಂದು ಸೇರ್ಕೊಳ್ಳಿ. ತುಂಬಾ ಕಡಿಮೆ ಬೆಲೆಯಲ್ಲಿ ಹೇಳ್ಕೊಡ್ತೀವಿ ನಾವು. ಇದೆಲ್ಲ ಹೇಳ್ಕೊಡ್ತಾ ಇರೋದು ನಮ್ಮ ಪ್ರಿಯಾ ಮೇಡಮ್ ಅವರೇ. ಎಲ್ಲ ಟ್ರೈನಿಂಗ್ ಕೊಡೋದು ನಮ್ಮ ಭಾನು ಮೇಡಮ್ ಅವರು. ಇವಳು ನನ್ನ ಹೆಂಡತಿ ಪ್ರಿಯಾ ಅಲ್ವಾ? ಇವಳು ಯಾಕೆ ಇವನ್ ಜೊತೆ ಅವಳೆ? ಇವಳು ಭಾನು ಅಂತ ಹೇಳ್ತಾವನಲ್ಲ ಇವನು. ಹೆಂಗಿದು ವ್ಯವಹಾರ ಗೊತ್ತಾಗ್ತಿಲ್ವಲ್ಲ. ಏ ತಿಮ್ಮ ಮಾರಿ ನೀನೇನು ಇಲ್ಲಿ? ಅಯ್ಯೋ ನಡಿಯೋ ಬೇಗ ಆ ಕಡೆಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ. ನನ್ನ ಗಂಡ ಅವನು ಇಲ್ಲೇ ಅವನು ಅಮ್ಮನ ಬರ್ತೈತೆ, ಹೆಂಗಾನ ಹೋಗ್ಬಿಡ್ಬೇಕು ಆ ಕಡೆಗೆ. ನಡಿ ಮುಂದೆ ಸ್ವಲ್ಪ ಹೋಗ್ಬಿಡೋಣ ತಾತೆ ತಗೊಂಡು. ಏ ತಿಮ್ಮ, ಇವಳು ನೋಡಿದ್ರೆ ಎಲ್ಲೋ ನೋಡ್ದಂಗೆ ಇತ್ತಲ್ಲ ಹುಡುಗಿನ ಪಕ್ಕದಾಗಿರೋಣ. ನಿನ್ನ ನೆಂಟ್ರು ಪ್ರಿಯಾ ಥರ ಕಾಣ್ತಿಲ್ವಾಳು? ನನಗೂ ಅವಾಗಿಂದ ಅದೇ ಡೌಟು. ನನಗೆ ಯಾಕೋ ಡೌಟು. ಮುಳು ಮನೆ ಬಿಟ್ಟು ಹೋಗ್ಬಿಟ್ರೆ ಮನೆಗಿಲ್ಲ. ನನ್ನ ಗಂಟಿ ಪ್ರಿಯಾ ಆಗಲೇ ವಾರ ಆಗೈತೆ, ಮನೆಯಲ್ಲಿ ಕಾಣ್ತಾನೆ ಇಲ್ಲ. ಜಗಳ ಆಗೈತೆ. ನಾನು ಕುಡಿತೀನಿ ಅಂತ ಸಾಲ ಮಾಡಿದ್ದೀನಿ ಅಂತ ಮನೆ ಬಿಟ್ಟು ಹೋಗಳೆ. ನಾನೆಲ್ಲ ಕೆಲ್ಸಕ್ಕೆ ಹೋಗಿದ್ದೆ ಹೊರಗಡೆ. ಹ್ಞೂ ಕಣಪ್ಪ, ನನಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಮನೆ ಜಿಮ್ ಶಾಪ್ ತವ ಹೋಗಿದ್ದೆ ಕಲಿಯೋಣ ಅಂತ ಅಂದ್ಬಿಟ್ಟು. 3,000 ರೂಪಾಯಿ ಫೀಸ್ ಹೇಳಿದ್ಲು. ಸಾಲದು ಅಂತ ನೀವು ಯಾರು ನಮ್ಗೆ ಗೊತ್ತೇ ಇಲ್ಲ ಅಂತಾಳೆ. ನೀವೇನು ನೋಡೋ ವಿಚಾರಿಸು. ಕಣ್ಲ ನನಗೂ ಯಾಕೋ ಹಂಗೆ ಡೌಟು. ಏನೇ ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟವಳೆ. ಹಂಗೆ ಕಾಣೋಕ್ಕೆ ಇಲ್ಲ ಒಂದೊಂದ್ಸಲ ನೋಡಿದ್ರೆ. ಮತ್ತು ಹೋಲಿಕೆ ಮಾತ್ರ ನೋಡಿದ್ರೆ ನಮ್ಮ ಪ್ರಿಯಮ್ಮಂತವನೇ ಅವಳೆ. ಹೆಂಗೋ ಯಾವುದಕ್ಕೂ ವಿಚಾರಿಸ್ಕೊಳಪ್ಪ. ನಡೀರಿ ಜಿಮ್ ಶಾಪ್ ತಾವೇನೋ ಹೋಗಿ ಎಲ್ಲ ಕೇಳೋಣ. ಇಲ್ಲ ಆಗಿದ್ದಾಗಲೇ ಇಲ್ಲೇ ಕೇಳ್ಬಿಡ್ತೀನಿ ತಾಳ್ರಿ ಗೌಡ್ರೆ. ನೀವಿರಲಿ, ನಿಮ್ಮ ಮುಂದೆನೇ ನಾನು ಇತ್ಯರ್ಥ ಏನು ಅಂತ ಮಾಡ್ಕೊಬಿಡ್ತೀನಿ. ಅಮ್ಮಯ್ಯೋ, ನಿನ್ನ ಹೆಸರೇನು? ನನ್ನ ಹೆಸರು ಭಾನು ಅಂತ. ಯಾಕಣ ಏನೇ ಕಟ್ಕೊಂಡಿರೋ ಗಂಡನ್ನೇ ಅಣ್ಣ ಅಂತ ಕರಿತೀಯ? ಇಲ್ಲಿಯೇ ಕೆಳಗೆ ಏನು ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಟ್ರೆ ನಮಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏನೇ ನೀನು ಅವತಾರ? ಸ್ವಲ್ಪ ಸಾಲ ಮಾಡಿದ್ದೀನಿ ಅಂತ ಮಾತ್ರಕ್ಕೆ ಇವತ್ತಿನ ದಿವಸ ನನ್ನನ್ನೇ ಕಡೆ ಮಾಡ್ತಿದ್ಯಾ? ಇಳಿದ್ಯೋ ಜಾಡ್ಸೋದಿಲ್ಲ ಇವಾಗ. ಯಾರಪ್ಪ ನೀನು? ನೀನ್ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನಮ್ಮ ಜಿಮ್ ಶಾಪ್ಗೆ ಹೊಸದಾಗಿ ಟ್ರೈನಿಂಗ್ ಕೊಡಕ್ಕೆ ಬಂದಿರೋ ಮೇಡಮ್ ಅವರು. ಇವಳು ಜಿಮ್ ಶಾಪ್ಗೆ ಟ್ರೈನಿಂಗ್ ಕೊಡ್ತಾಳ? ಇವಳು ಮಕ್ಕಳ ಮಕ್ಕಳ ಕೇಳು. ಹೊಲ್ತಕ್ಕೆ ಹೋಗಿ ಒಂದು ಕೆಲಸ ಮಾಡಕ್ಕೆ ಬರಲ್ಲ, ನೆಟ್ಟು ಅಡುಗೆ ಮಾಡಕ್ಕೆ ಬರಲ್ಲ. ಇವಳು 4 ಮನೆಗೆ ಸಾರಿಸ್ಕೊಂಡು ಉಂಟಾಳೆ. ಇವಳು ಜಿಮ್ ಶಾಪಲ್ಲಿ ಟ್ರೈನಿಂಗ್ ಕೊಡ್ತಾಳ? ಯಾವ್ದು ಹಳ್ಳಿ ಗುಗ್ಗು ಇವಳು? ಓ, ನಮ್ಮ ಮೇಡಮ್ ಅವ್ರ ಬಗ್ಗೆ ಏನೋ ಅನ್ಕೊಬಿಟ್ಟಿದ್ದೀರಾ. ಒಂದ್ಸಲ ಬರ್ರಿ ಜಿಮ್ ಶಾಪ್ ತವ, ನಿಮಗೂ ಗೊತ್ತಾಗುತ್ತೆ. ಓಯ್ ಮುಚ್ಕೊಂಡುತ್ತೆ ಜಾಸ್ತಿ ಕಾಲ ಓದಿಲ್ಲ ಇವಾಗ ನೀನು. ಎಲ್ಲಿಂದಾನೆ ಇಳಿಯೋಲೋ ಕೆಳಗೆ? ನನ್ನ ಹೆಂಡತಿ ಮಗಳಾಗಿ ನಿಂತಿದ್ಯಾ? ಇಷ್ಟೇ ಇದೆಯಾ ಅವಳ ನನ್ನ ಹೆಂಡತಿ? ಬೇಕಾದ್ರೆ ಕೇಳೋಣ. ಭಾನು ಮೇಡಮ್ ಏನು ನಡೀತಾ ಇದೆ ಹೇಳಿ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಛೇ, ಮಿಟಕ್ಲಾಡಿ ಅಂತವಳೆ. ಕಟ್ಕೊಂಡಿರೋ ಗಂಡ ಸ್ವಲ್ಪ ಸಾಲ ಮಾಡಿದಾನೆ, ಕೆಲಸಕ್ಕೆ ಬೇರೆ ಕಡೆ ಹುಡುಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಾ? ಕೆಲಸ ಮಾಡ್ಕೊ ಬಂದು ದುಡ್ಡು ಸಾಕ್ತೀನಿ ಕಣೆ ಅಂತ. ಅಷ್ಟಲ್ಲಾಗಲೇ ಇಲ್ದಿ ಅವತಾರ ಆಡ್ಕೊಂಡು ಜಿಮ್ ಶಾಪಿಗೆ ಸೇರ್ಕೊಂಡಿದ್ಯಾ? ಏನು ಬರುತ್ತೆ ನಿನ್ಗೆ ಹೇಳ್ಕೊಡಕ್ಕೆ? ಅಯ್ಯೋ ಅದು ಅದು ಏ ಪ್ರಿಯಮ್ಮ, ಏನಮ್ಮ ಸುಳ್ಳು ಹೇಳ್ತೀನಿ ನೀನು ಇಂಥ ಹುಡುಗಿ ಅಂತ ಅನ್ಕೊಂಡಿದ್ದಿಲ್ಲ. ಭಾಳ ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ಮನೆಗೆ ಅಚ್ಚುಕಟ್ಟಾಗಿ ಬಟ್ಟೆ ಹೊರ್ಕೊಂಡಿದ್ದಲ್ಲ. ಇರೋದು ಬಿಟ್ಟು ಯಾಕಮ್ಮ ಮನೆ ಬಿಟ್ಟೋದೆ? ಅಯ್ಯೋ ಈ ದರಿದ್ರ ನನ್ನ ಮಗ ಮನೆ ಬಿಟ್ಟೋಗಿದ್ದ ಕಣ. ನಾವು ಸಾಲ್ಗಾರು ಬಂದು ನನ್ನ ಬಟ್ಟೆ ಮಿಷಿನ್ ಎತ್ಕೊಂಡು ಹೋದ್ರು. ದುಡಿಮೆ ದಾರಿ ಇಲ್ಲ, ಇನ್ನೇನು ಮಾಡಲಿ ಮತ್ತೀಗ? ಅದಕ್ಕೆ ನಾನು ಇದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್, ನಾನು ನಿಮ್ಮನ್ನ ತುಂಬಾ ಏನೋ ಅನ್ಕೋಬಿಟ್ಟಿದ್ದೆ, ಒಳ್ಳೆ ಮನುಷ್ಯರು ಅಂತ. ಛೇ, ನೀವು ಈ ಥರ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಾಯ್ ಮೇಡಮ್, ದಯವಿಟ್ಟು ನಮ್ಮ ಆಫೀಸ್ ಕಡೆಗೆ ಇನ್ನೊಂದ್ಸಲ ಬರಬೇಡಿ. ನಿಜವಾಗ ನಂಗೆ ಇಂಥ ಕೆಲಸ ಮಾಡಬೇಕು ಅಂತ ಏನು ಉದ್ದೇಶ ಅಲ್ಲ. ಇವನು ಬೇರೆ 3 ಹೊತ್ತು ಯಾವಾಗಲೂ ಕುಡಿತಾನೆ ಇರ್ತಾನೆ. ವಿಪರೀತ ಸಾಲ ಮಾಡ್ಬಿಟ್ಟಾನೆ. ಸಾಲ್ಗಾರು ಮನೆ ತಗೊಂಡು ಬಂದು ಇಲ್ಲಿ ವಿಪರೀತ ಹಿಂಸೆ ಆಗ್ತಾವ್ರೆ. ನನಗೆ ಏನು ಮಾಡಬೇಕು ತೋರಿಸ್ತಿಲ್ಲ. ಸಾಲು ಅಂತ ಮನೆಗಿರೋ ಬರೋ ಒಳ್ಳೆ ಐಟಮ್ಗಳೆಲ್ಲ ತಗೊಂಡು ಬಟ್ಟೆ ಒಲೆಯ ಮಿಷಿನ್ ಕೂಡ ತಗೊಂಡು ಹೊರಟೋದ್ರು. ನಾನು ಏನು ಮಾಡ್ಲಿ ಗೌಡ್ರೆ? ಇದಕ್ಕೆ ದುಡಿಮೆಗೆ ಏನಾದರೂ ದಾರಿ ಆಗುತ್ತೆ ಅಂತ ಇಲ್ಲಿ ಬಂದು ಸೇರ್ಕೊಂಡೆ. ಏನೋ ತಿಂಗಳಿಗೆ ಒಂದು 10,000 ರೂಪಾಯಿ ಸಿಗ್ತೈತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಕೆಲಸ. ತಪ್ಪೇನೈತೆ ಗೌಡ್ರೆ? ಏ ಕಳ್ಳಿ, ತಪ್ಪೇನಿಲ್ವೇ? ನಿನ್ನ ಹೆಸರು ಪ್ರಿಯಾ ಅಂತ ಇದ್ಕೊಂಡು ಭಾನು ಅಂತ ಸುಳ್ಳು ಹೇಳ್ಕೊಂಡು ಮಾಡ್ತಿದ್ದಿಲ್ಲ, ಅದನ್ನು ತಪ್ಪು ಅಂತ ಹೇಳ್ತಾರ. ನಾನು ನಿಂಗೆ ಕೆಲಸ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ ಲೂಸು. ನೋಡಿ ಗೌಡ್ರೆ, ಯಾವಾಗ ಹಿಂಗೆ ಬೈತಾನೆ ಇರ್ತಾನೆ. ಮನೆ ತಗೊಂಡು ಅಷ್ಟೇ ಸುಮ್ಮನೆ ಆದ್ರು ಏನೇನಕ್ಕೋ ಬೈತಿರ್ತಾನೆ. ಕಾರಣ ಎಲ್ಲ ಎಂಥದ್ದು ಇಲ್ಲ. ಬಿಡಮ್ಮ, ಸಂಸಾರ ಆದ್ಮೇಲೆ 1,000 ಬರ್ತವೆ, 1,000 ಹೋಗ್ತವೆ. ಹೋಗ್ರಮ್ಮ ಮನೆಗೆ. ಅಯ್ಯೋ ಕರ್ಕೊಂಡು ಹೋಗೋ ತಿಮ್ಮ ಮನೆಗೆ. ಅದೇನೋ ಫಸ್ಟ್ ಮಿಷಿನು ಅವೆಲ್ಲ ಬಿಡಿಸ್ಕೊಡ್ಬೇಕು ಪಾಪ. ಬಟ್ಟೆ ಗಿಟ್ಟೆ ಹೊಲ್ಕೊಂಡು ಮಗ ಕಾಲ ಹಾಕ್ಲಿ ಕಣಮ್ಮ. ಬೇಕಾ ನಾನು ಒಂಚೂರಪ್ಪ ಹಣ ಕೊಡ್ತೀನಿ, ಇಸ್ಕಾ. ತಗೊಂಡೋಗ್ಬೇಕಾದ್ರೆ ಸಾಲ ಅಂತ ಯಾವಾಗ ವಾಪಸ್ ಕೊಡಿವಂತೆ. ಫಸ್ಟ್ ಅದೇನೋ ಬಟ್ಟೆ ಒಲೆ ಮಿಷಿನ್ ಐತೆಲ್ಲ ತಗೊಬಂದು ಇಟ್ಕೊಂಡು ಬಟ್ಟೆ ಹೊಲಿ ದುಡ್ದು 4 ಕಾಸು ಕುಡಿಕೊಂಡು ಬೇಗ ಬೇಗ ಸಾಲಗಳು ತೀರಿಸ್ಕೊಳ್ರಿ ಗಂಡ ಹೆಂಡತಿ. ನೀನು ಅಷ್ಟೇ ಕಣೋ, ಮಾನ ಮರದಿ ಇಲ್ದಾನೆ 3 ಹೊತ್ತು ಕುಡ್ಕೊಂಡು ತೆಲಾಡ್ಕೊಂಡಿದ್ರೆ ಹೆಂಡತಿ ಏನೋ ಮಾಡ್ತಾಳೆ. ಇದೇ ಕೆಲಸನೇ ಮಾಡೋದು ನಿಜ ಅನ್ಬೇಕಿಷ್ಟು. ಏನ್ ಮಾಡೋಣ, ಕುಡ್ದು ಹವ್ಯಾಸ ಹೋಗ್ಬಿಟ್ಟೈತೆ. ದಿನಕ್ಕೊಂದು ಸ್ವಲ್ಪ ನಾನು ಕುಡಿಲಿಲ್ಲ ಅಂತ ಸಮಾಧಾನನೇ ಆಗ. ಸಮಾಧಾನ ಆಗಿಲ್ಲ ಅಂತ ಹೇಳಿದಿಕ್ಕೆ ಅವಳು ಇಂಥ ಕೆಲಸ ಮಾಡ್ತಾ ಇರೋದು. ನೀನು ಹೆಂಡತಿ ನಿನಗೆ ಮಾಡ್ತಾ ಇರೋ ನೋಡ್ತಾ ಇರು ಇನ್ನು ಏನೇನು ಮಾಡ್ತಾಳೆ ಅವಳು ಅಂತ ಅಂದ್ಬಿಟ್ಟು. ಸದರ ಕೊಡಬಾರ್ದು ಕೊಡು. ನಿನಗೆ ಬುದ್ಧಿ ಇಲ್ವಾ ಸ್ವಲ್ಪನೂ? ಫಸ್ಟು ಅದೇನೋ ನೋಡೋಳಿಗೆ. ಗೌಡ್ರೆ ನೀವೇನೇ ಹೇಳ್ರಿ, ನಾವಂತೂ ಇವನ ಜೊತೆ ಹೋಗಲ್ಲ. ಯಾಕಂದ್ರೆ ಅವ್ನು ಸರಿ ಇಲ್ಲ. ಅವನು ಮನುಷ್ಯ ಈಗಿದ್ದಂಗೆ ಈಗಿರಲ್ಲ. ವಿಪರೀತ ಕುಡಿತಾನೆ, ಸಾಲು ಅಂತ ಹೊಡಿತಾನೆ. ತುಂಬಾ ಸಾಲ ಮಾಡ್ಕೊಂಡ್ ಬಂದ. ನನ್ನ ಕೈಲಾಗಂತೂ ಆಗಲ್ಲ. ಇನ್ನೊಂದೇನು ಗೊತ್ತಾ ಕೊಡ್ರಿ, ಮನೆಗೆ ಹೋದ್ರೆ ಒಂದು ವ್ಯಕ್ತಿ ಕಳಿಲ್ಲ ಕೊಡ್ರಿ, ಒಂಚೂರು ಅನ್ನ ಮಾಡ್ಕೊಂಡು ತಿನ್ನಬೇಕು. ಏನ್ಲ ಹಿಂಗೆ ಮಗ ಗೋಳಾಡ್ಬೇಕೇನೋ? ನಿನ್ನ ಮಗಕ್ಕಿಷ್ಟು, ನಿನ್ನ ಮಗ ಮುಚ್ಚ ಬಾರೋ. ನಮ್ಮ ಹೊಲ್ದಾಗ ಏನಾನ ಕೆಲಸ ಮಾಡಿ ಹೋಗಂತೆ. ದಿನಕ್ಕೆ ಇಷ್ಟು ಕೂಲಿ ಅಂತ ಕೊಡ್ತೀನಿ. ನಿನಗೇನೆ ಬಂದೆ ತೊತ್ತು. ಅಡ್ರಮ್ಮ ಹೋಗ್ಲಿ, ಅನ್ಸರ್ಸ್ಕೊಂಡು ಹೋಗಮ್ಮ. ನಡಿಯಮ್ಮ ಮನೆ ತವ. ಹೂ ಕಣಪ್ಪ, ರೋಡ್ಗಳಿಗೆ ಮಾತಾಡಿ ಸೊದ್ರ ಆಗ್ಬೇಡ್ರಿ. ನಡೀರಿ ಇಬ್ರು ಮನೆ ತವ. ಮನೆ ತವ ಬಾರಮ್ಮ. ಸಾಯಂಕಾಲಕ್ಕೆ ಸ್ವಲ್ಪ ದುಡ್ಡು ಕೊಡ್ತೀನಿ. ಇವನಿಗೆ ಕುಡುಕು ನನ್ನ ಮಗನಿಗೆ ಸಿಗಂಗೆ ಇಡಬೇಡ ದುಡ್ಡು. ಸರ್ಕಾರ ಸಾಲ ಕೊಡ್ಬೇಕು, ಸ್ವಲ್ಪ ಸಾಲ ಕೊಟ್ಟು ಆ ಮಿಷಿನ್ ಬಿಡಿಸ್ಕೊಬಂದು ಬಟ್ಟೆ ಹೊಲಿಯಕ್ಕೆ ಸ್ಟಾರ್ಟ್ ಮಾಡು, ಸರಿನಾ? ಈ ತಿಕ್ಲು ನಂಬ್ಕೋಬೇಡ ಅಲ್ವಾ ಗೌಡ್ರೆ? ನಾನು ಈ ಕೆಲಸ ಮಾಡ್ತಾ ಇದ್ದಿದ್ದು ಇಲ್ಲಿಗೂ ಬಂದು ಉಳಿನ್ ಬಿಟ್ಟ ನನ್ನ ಮಗನು. ಕಣಮ್ಮ, ಇಂಥ ಕೆಲ್ಸಗಳೆಲ್ಲ ಹೆಣ್ಮಕ್ಳಿಗೆ ಸರಿ ಬರಲ್ಲ. ಅಚ್ಚುಕಟ್ಟಾಗೆ ಮನೆ ಕೂಕೊಂಡು ಬಟ್ಟೆ ಗಿಟ್ಟೆ ಹೊಲ್ಕ 4 ಕಾಸು ಮಾಡ್ಕ ಒಳ್ಳೊಳ್ಳೆ ಗಿರಾಕಿ ಬರ್ತೈತೆ. ನೀನು ಇಂಥವೆಲ್ಲ ಮಾಡಕ್ ಹೋಗ್ಬೇಡ.
ಏನೋ ಗೌಡ್ರೆ ಈ ಸಲ ನೀವು ಹೇಳ್ತಿದ್ದೀರಾ ಅಂತ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ತಿರ್ಗಾ ನಾನು ನೆತ ಪ್ರಕಾರ ಹಿಂಗೆ ಮಾಡಿದ್ರೆ ನಾನಂತೂ ಇರಲ್ಲ ಗೌಡ್ರೆ ಒಂದು ಜೊತೆ. ನಿಮ್ಮ ಮುಂದೆನೇ ಬಂದು ಹೇಳ್ಬಿಟ್ಟು ನಾನು ಮನೆ ಬಿಟ್ಟು ಹೋಗ್ತೀನಿ. ಏನೇ ಅಲ್ಲಿ ತಿಮ್ಮನು ಅರ್ಥ ಮಾಡ್ಕೋಬೇಕಣ್ಣ. ಯಾವಾಗಲೂ ಕುಡ್ಕೊಂಡೇ ಜೀವನ ಮಾಡ್ತಿರ್ತಾನೆ. ಪಾಪ ಮಗ ಏನಂತ ಮಾಡ್ತಿತ್ತೋ ಏನೋ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗ್ತೈತಿ. ಹೆಂಗೋ ನಮ್ಮ ಕೈಲಿ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು. ಬೇರೆ ಕೈ ಸಿಕ್ಕಿದ್ರೆ ಏನು ಮಾಡೋರು ಏನೋ. ಗೌಡ್ರೆ ಒಳ್ಳೆ ಟೈಮಿಗೆ ಬಂದ್ವಿ, ಹೋಗ್ಲಿ ಬಿಡ್ರಿ, ನಡೀರಿ ಹೋಗೋಣ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಹಂಗೆ ವಿಡಿಯೋ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮಗೂ ಇನ್ನೂ ಹೊಸ ಹೊಸ ಥರ ವಿಡಿಯೋ ಹಾಕಬೇಕು ಅಂತ ಖುಷಿ ಆಗುತ್ತೆ. ಹಂಗೆ ಯಾವ ಥರ ವಿಡಿಯೋ ಹಾಕೋದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಅದೇ ಥರ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ.